ಧರ್ಮಸ್ಥಳದ ಸಮಾಧಿ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ತಂಡದ ಎದುರು ಅನಾಮಿಕ ವ್ಯಕ್ತಿ ಹಾಜರಾಗಿದ್ದಾನೆ. ಬುರುಡೆ ಸಾಕ್ಷ್ಯದ ಬಗ್ಗೆ ಗಂಭೀರವಾದಂತ ತನಿಖೆ ಆರಂಭವಾಗಿರುವಂತದ್ದು. ಬಗೆದಷ್ಟು ಆಳಕ್ಕೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ಸಮಾಧಿ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನಾಮಿಕ ವ್ಯಕ್ತಿ ಮೈ ತುಂಬಾ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಹಾಕಿಕೊಂಡಂತಹ ಆ ಅನಾಮಿಕ ವ್ಯಕ್ತಿ ಎಸ್ಐಟಿ ತಂಡದ ಎದುರು ಆಗಿರುವಂತದ್ದು. ಯಾಕಪ್ಪ ಅಂತಂದ್ರೆ ಆತ ಮುಖವನ್ನ ತೋರಿಸಿದ್ರೆ ಜೀವ ಭಯ. ಆತನೇ ಶವವನ್ನ ಹೂತಿಟ್ಟಿದ್ದ ಅನ್ನೋದಕ್ಕೆ ಆತನೇ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗಾಗಿ ಆತನ ಹೇಳಿಕೆ, ಆತನ ಸಾಕ್ಷಿಗಳು ಸಾಕಷ್ಟು ರೀತಿಯಲ್ಲಿ ಸಹಾಯ ಆಗಲಿದೆ. ಎಸ್ಐಟಿ ತಂಡದ ಎದುರು ಅನಾಮಿಕ ವ್ಯಕ್ತಿ ಹಾಜರಾಗಿದ್ದಾನೆ. ಬುರುಡೆ ಸಾಕ್ಷ್ಯದ ಬಗ್ಗೆ ಗಂಭೀರವಾದಂತಹ ತನಿಖೆ ಆರಂಭವಾಗಿದೆ. ಎಸ್ಐಟಿ ಮುಖ್ಯಸ್ಥರ ನೇತೃತ್ವದಲ್ಲಿ ತನಿಖೆ ಚುರುಕಾಗಿದೆ. ವಕೀಲರ ಜೊತೆ ದೂರನ್ನ ಕೊಟ್ಟಿದ್ದಾನೆ ಅನಾಮಿಕ. ವಿಚಾರಣೆಗೆ ಹಾಜರಾಗಿ ದೂರುದಾರನಿಗೆ ಬುರುಡೆಯ ಅಗಿದಂತಹ ಜಾಗವನ್ನ ತೋರಿಸುವಂತೆ ನೋಟಿಸ್ ಅನ್ನ ಕೊಡಲಾಗಿದೆ. ಸೊ ಹಾಗಾಗಿ ಅನಾಮಿಕ ಕೊಟ್ಟ ಬುರುಡೆ ಟ್ರೇಸ್ಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನೂರಾರು ಮೃತದೇಹಗಳನ್ನ ನಾನು ಧರ್ಮಸ್ಥಳದ ಮಣ್ಣಿನಲ್ಲಿ ಹೂತಾಕಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಈ ಅನಾಮಿಕ ವ್ಯಕ್ತಿ ಕೊಟ್ಟ. ಇಲ್ಲಿವರೆಗೂ ಕೂಡ ಯಾರೀತ ಅನಾಮಿಕ ವ್ಯಕ್ತಿ? ಈತನ ಹೇಳಿಕೆಯ ಹಿಂದೆ ನಿಜವಾಗ್ಲೂ ಕೂಡ ಅನಾಮ ಹಾಗೆ ಸಾಕಷ್ಟು ಅಮಾಯಕ ಮಹಿಳೆಯರ ಮೃತದೇಹಗಳು ಮಣ್ಣಲ್ಲಿ ಹೂತೋಗಿದ್ಯಾ? ಈತ ತೋರಿಸಿದ ಜಾಗದಲ್ಲಿ ಬುರುಡೆ ಸಿಕ್ಕಿದೆ. ಆ ಬುರುಡೆ FSL ಟೆಸ್ಟ್ಗೆ ಕೊಡಲಾಗಿದೆ. ಸೊ ಅಲ್ಲಿಂದ ಶುರುವಾಗಿದೆ ನೋಡಿ. ಎಸ್ಐಟಿ ಅಧಿಕಾರಿಗಳು ಈಗ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈತ ಎಲ್ಲೇ ಹೋದ್ರೂ ಕೂಡ ಮೈ ತುಂಬಾ ಆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನೇ ಹಾಕೊಂಡು ಹೋಗ್ತಾ ಇರುವಂತದ್ದು. ಯಾರ್ಯಾರನ್ನೋ ಕೊಲೆ ಮಾಡಿದ್ದಾರೆ, ನನ್ನನ್ನು ಕೂಡ ಕೊಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಆತ ಮೈ ತುಂಬಾ ತಾನು ಯಾರು ಅನ್ನುವಂತ ಒಂದು ಚಹರೆ ಕೂಡ ಸಿಗಬಾರದು ಅಂತ ಮೈ ತುಂಬಾ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಹಾಕೊಂಡು ತಿರುಗಾಡ್ತಿದ್ದಾನೆ. ಎಲ್ಲೇ ಹೋದ್ರೂ ಕೂಡ ವಕೀಲರ ಜೊತೆ ಹೋಗ್ತಾ ಇರುವಂತದ್ದು. ಹೋದ ಬಾರಿ ಕೋರ್ಟ್ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ವಕೀಲರ ಜೊತೆ ಆಗಮಿಸಿದ್ದ. ಈಗ ಮತ್ತೆ ತಲೆಬುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾನೆ. ಈಗ ಆತನಲ್ಲಿ ಕೇಳುವಂತಹ ಪ್ರಶ್ನೆಗಳು, ಎಷ್ಟು ವರ್ಷದಿಂದ ಧರ್ಮಸ್ಥಳದಲ್ಲಿದ್ದ, ಧರ್ಮಸ್ಥಳಕ್ಕೂ ಹಾಗೆ ಈತನಿಗೂ ನಂಟೇನು, ಈತ ಧರ್ಮಸ್ಥಳದ ನಿವಾಸಿನ ಅಥವಾ ಬೇರೆಯದ್ದೇ ಇರಬಹುದಾ? ಸೊ ಎಲ್ಲೋ ಒಂದು ಕಡೆ ಎಷ್ಟು ಹೆಣಗಳನ್ನ ಹೂತು ಹಾಕಿದ್ದಾನೆ, ಈತನಿಗೆ ಆ ಹೆಣಗಳನ್ನ ಕೊಟ್ಟಿದ್ಯಾರು, ಮಹಿಳೆಯರ ಸಂಖ್ಯೆ ಎಷ್ಟಿತ್ತು, ಯಾವ ಸ್ಥಿತಿಯಲ್ಲಿತ್ತು ನೋಡಿ. ಆತ ತಿಳಿಸಿದ್ದಾನೆ, ಎಲ್ಲಾ ನಗ್ನಾವಸ್ಥೆಯ ಸ್ಥಿತಿಯಲ್ಲಿದ್ದೇ ಮಹಿಳೆಯರದು ನನಗೆ ಮೃತದೇಹಗಳು ಸಿಕ್ಕಿರುವಂತದ್ದು. ನಾನು ಹೂತಿರುವಂತ ಆಲ್ಮೋಸ್ಟ್ ಅಷ್ಟು ಮೃತದೇಹಗಳು ಕೂಡ ನಗ್ನಾವಸ್ಥೆಯಲ್ಲಿ ಅಂದ್ರೆ ಬಟ್ಟೆ ಇಲ್ಲದೆ ಸಿಕ್ಕಿರುವಂತ ಮೃತದೇಹಗಳು. ಅತಿ ಹೆಚ್ಚಾಗಿ ಮಹಿಳೆಯರದ್ದೇ ನಾನು ಹೂತು ಹಾಕಿದ್ದೀನಿ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ. ಹಾಗಾಗಿ ಈ ಧರ್ಮಸ್ಥಳದ ಈ ತಲೆಬುರುಡೆಯ ಸಮಾಧಿಯ ರಹಸ್ಯದ ಟ್ವಿಸ್ಟ್ಗೆ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿ ಕುತೂಹಲ ಕೆಳಿಸ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದಾನೆ ಅನಾಮಿಕ ವ್ಯಕ್ತಿ. ಆತನಿಂದ ಸಾಕಷ್ಟು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ಳಲಿದ್ದಾರೆ. ಸೌಜನ್ಯ ಕೇಸ್ ರೀತಿಯಲ್ಲಿ ಅಕಸ್ಮಾತ್ ಏನಾದ್ರೂ ಹಳ್ಳ ಹಿಡಿದ್ರೆ ಅಮಾಯಕ ವ್ಯಕ್ತಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಯಿತು. ಆತ ಏನು ತಪ್ಪೇ ಮಾಡಿರ್ಲಿಲ್ಲ. 10 ವರ್ಷದ ನಂತರ ಈತ ಅಲ್ಲವೇ ಅಲ್ಲ ಸೌಜನ್ಯ ಮೇಲೆ ಎರಗಿದಂತಹ ಮೃಗ ಅಂತ ಪ್ರೂವ್ ಆಯ್ತು. ಸೊ ಅದಾದ ಮೇಲೆ ಹಿಡಿಶಾಪ ಹಾಕೋದಕ್ಕೆ ಜನ ಶುರುವಾದ್ರು. ಎಲ್ರು ಸಂತೋಷದಿಂದ ಹಬ್ಬ ಒಬ್ಬ ಕಾಮುಕರನ್ನ ಜೈಲಿಗೆ ಅಟ್ಟಿದ್ರು ಅನ್ನುವಂಥದ್ದು ಖುಷಿ ಇತ್ತು. ಆದ್ರೆ ಕಾಮುಕರೇ ಬೇರೆ, ಆಗಿರುವಂತವರೇ ಬೇರೆ, ಕೊಲೆಗಟ್ಟುಕರೇ ಬೇರೆ. ಆದ್ರೆ ಅಮಾಯಕ ವ್ಯಕ್ತಿ ಹೋಗಿ ಜೈಲು ಶಿಕ್ಷೆನ ಅನುಭವಿಸ್ತಾ 10 ವರ್ಷಗಳ ಕಾಲ ಅವನ ಯೌವನವೇ ಜೈಲಿನಲ್ಲಿ ಮುಗ್ದು ಹೋಯ್ತು. ಸಂತೋಷ. ಸೊ ಪ್ರಮುಖವಾಗಿ ಆತನಿಗಾದಂತ ಸ್ಥಿತಿ ಮತ್ತೆ ಆಗ್ಬಾರ್ದು. ಈಗ ಧರ್ಮಸ್ಥಳದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ. ತಲೆಬುಡೆ ಪ್ರೂಫ್, ಸಮಾಧಿ ಪ್ರೂಫ್ ಹಾಗೆ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನಿಂದ ಮಾಹಿತಿಯನ್ನ ಪಡೆದುಕೊಂಡು ತದನಂತರ ಟ್ರೇಸ್ ಮಾಡ್ತಾರೆ. ಎಲ್ಲೆಲ್ಲಿ ಯಾವ ಯಾವ ಹೆಣವನ್ನ ಹೂತಿಟ್ಟಿದ್ದಾರೆ, ಅವರ ದೇಹದ ಸ್ಥಿತಿ ಹೇಗಿತ್ತು. ಈಗ ಹಿಂದೆ ಇದ್ದಂತಿಲ್ಲ ಸ್ಥಿತಿ. ಹೇಗೆ ಅಂತಂದ್ರೆ ಒಂದು ಬೂದಿಯಾದಂತಹ ಸುಟ್ಟು ಬೂದಿಯಾದಂತಹ ಬೂದಿನ ತೆಗೆದುಕೊಂಡು ಹೋಗಿ ಅದನ್ನ ಪರೀಕ್ಷೆ ಮಾಡುವಂತದ್ದು ಕೂಡ ಯಾವ DNA ಅನ್ನುವಂತ ಕಂಡುಹಿಡಿಯುವಂತ ಎಲ್ಲ ಟೆಕ್ನಾಲಜಿಯಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಬಹಳ ಟ್ವಿಸ್ಟ್ ಅನ್ನ ಪಡೆದುಕೊಂಡು ಹೋಗ್ತಿದೆ, ಬಹಳ ಗಂಭೀರತೆಯನ್ನ ಪಡೆದುಕೊಂಡು ಹೋಗ್ತಾ ಇರುವಂತದ್ದು. ಅಕಸ್ಮಾತ್ ನಿಜವಾಗ್ಲೂ ಕೂಡ ಅಲ್ಲಿ ಸಿಗ್ತಾ ಇರುವಂತದ್ದು ಹೆಣ್ಣು ಮಕ್ಕಳ ಮೃತದೇಹ, ಅವರ ಮೇಲೆ ದೌರ್ಜನ್ಯ ಆಗಿದೆ, ಅವರ ಮೇಲೆ ಅತ್ಯಾಚಾರ ಆಗಿದೆ, ಕಾಮುಕರ ರೀತಿ ವರ್ತಿಸಿದ್ದಾರೆ, ಮೈ ಮೇಲೆ ಗಾಯಗಳಾಗಿ ಏನಾದ್ರೂ ಹಿಂಸಾತ್ಮಕವಾಗಿ ಸತ್ತಿದ್ರೆ
ಅಲ್ಲೇ ಇನ್ವೆಸ್ಟಿಗೇಷನ್ ಇನ್ನು ಕೂಡ ಚುರುಕಾಗುತ್ತೆ. ಎಲ್ಲವನ್ನ ಕೂಡ ಈಗಾಗಲೇ ಸೌಜನ್ಯ ಕೇಸಿಂದ ಈ ಹಿಂದೆ ಸಾಕಷ್ಟು ಆಗೋಗ್ಬಿಟ್ಟಿದೆ. ಪದ್ಮಲತಾ, ಅನನ್ಯ ಭಟ್, ಹೀಗೆ ಸಾಕಷ್ಟು ಜನ ಹೆಣ್ಣು ಮಕ್ಕಳ ಪ್ರಾಣ ಪಕ್ಷಿ ಅಲ್ಲ, ಕಾಮಾಂಧರರು ಆಕೆಯನ್ನ ಹೀರ್ ತಿಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿರುವಂತಹ ಒಂದು ವ್ಯವಸ್ಥೆ ಬದಲಾಗಬೇಕಾಗಿದೆ. ಈಗ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಈ ವಿಚಾರವಾಗಿ ಅನ್ನುವಂಥದ್ದು. ಆದ್ರೆ ನೋಡಿ, ಇಲ್ಲಿ ಬಲಿಯಾಗಿರುವಂತವ್ರು ಅಮಾಯಕ ಹೆಣ್ಣು ಮಕ್ಕಳೇ. ಈಗ ಈ ವಿಚಾರವಾಗಿ ಮಾತನಾಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಅಮಾಯಕ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಸೊ ನಾಳೆ ಬೇರೆ ಮನೆಯ ಹೆಣ್ಣು ಮಕ್ಕಳಿಗಿಂತ ಪರಿಸ್ಥಿತಿ ಬರಬಾರ್ದು. ಹಾಗಾಗಿ ಇಡೀ ರಾಜ್ಯವೇ ಕೊತ ಅಂತ ಕುದಿತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗೆ ಗಮನಿಸಬಹುದು ನೀವು ನೋಡಿ, ಅತಿ ಹೆಚ್ಚಾಗಿ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು, ಮಂಜುನಾಥನ ದರ್ಶನವನ್ನ ಪಡೆದುಕೊಂಡು ಬರ್ತಿದ್ರು. ಈಗ ಪ್ರಶ್ನೆ ಮಾಡ್ತಿದ್ದಾರೆ, ಮಂಜುನಾಥನನ್ನ ಪ್ರಶ್ನೆ ಮಾಡ್ತಿದ್ದಾರೆ, ನಿಜವಾಗ್ಲೂ ಕೂಡ ದೇವರಿದೆಯಾ ಹಾಗಿದ್ರೆ, ಧರ್ಮಸ್ಥಳದಲ್ಲಿ ಧರ್ಮ ನೆಲೆಸಿದೆಯಾ ಹಾಗಿದ್ರೆ, ವೀರೇಂದ್ರ ಹೆಗ್ಡೆ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಪ್ರಮುಖವಾಗಿ ಈಗ SIT ಅಧಿಕಾರಿಗಳ ಅಕಸ್ಮಾತ್ ಈ ಒಂದು ತನಿಖೆಯಲ್ಲಿ ಯಶಸ್ವಿ ಆಯ್ತು ಅಂತ ಅಂದ್ರೆ ಯಾರ್ಯಾರು ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಸಿಕ್ತು ಅಂತ ಅಂದ್ರೆ ನಿಜವಾಗ್ಲೂ ಕೂಡ ರಾಜ್ಯದ ಜನತೆಗೆ ಖುಷಿ ಆಗುತ್ತೆ. ಯಾಕಂದ್ರೆ ಕೇವಲ ರಾಜ್ಯದಲ್ಲಿ ಮಾತ್ರ ಈ ಒಂದು ಸುದ್ದಿ ಆಗ್ತಾ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಸುದ್ದಿ ಆಗ್ತಾ ಇದೆ. ಬೇರೆ ಬೇರೆ ಭಾಷೆಗಳಲ್ಲಿ ಧರ್ಮಸ್ಥಳದ ಸ್ಟೋರಿ ವಿಚಾರಗಳು ಹೋಗ್ತಾ ಇದೆ. ಸೊ ಹಾಗಾಗಿ ಕೇರಳದ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಇತ್ತೀಚೆಗೊಬ್ಬ ಲಾರಿ ಡ್ರೈವರ್ ಹೇಳಿಕೆಯನ್ನ ಕೊಟ್ಟಿದ್ದ, ಇಲ್ಲ ಓರ್ವ ಯುವತಿ ನಗ್ನವಾಗಿ ಓಡ್ ಬಂದ್ಲು, ಆತರ ಆಕೆಯ ಹಿಂದೆ 3-4 ಜನ ಅಟ್ಟಾಡಿಸ್ಕೊಂಡು ಬಂದ್ರು, ನಾನೇ ಕಣ್ಣಾರೆ ನೋಡಿದ್ದೀನಿ ಅಂತ ಆ ಲಾರಿ ಡ್ರೈವರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಅದು ಕೇರಳ ಬಾರ್ಡರ್ ಹತ್ರ ಆಗಿರುವಂತಹ ಘಟನೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಎಲ್ಲಾ ಕಡೆನೂ ಕೂಡ ತಪಾಸಣೆಯನ್ನ ನಡೆಸಬೇಕಾಗುತ್ತೆ, ವಿಚಾರಣೆಯನ್ನ ನಡೆಸಬೇಕಾಗುತ್ತೆ. ಪಿನ್ ಟು ಪಿನ್ ಈ ಹಿಂದೆ ಯಾರ್ಯಾರು ಕಾಣೆಯಾಗಿದ್ರು, ಧರ್ಮಸ್ಥಳದಲ್ಲಿ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿದೆ, ಎಷ್ಟು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ, ಹಾಗೆ ಯಾವ ರೀತಿಯಾಗಿ ಕಾಣೆಯಾಗಿದ್ದಾರೆ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ಪಡೆದುಕೊಂಡು ತದನಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಮುನ್ನುಗ್ತಿದ್ದಾರೆ.